ಮುಂದಿನ ಇನ್ನೊಂದು ಸುದ್ದಿಯ ಬಗ್ಗೆ ನಾನು ಮಾತನಾಡಬೇಕು. ಅದು ಯುದ್ಧ ವಿರಾಮದ ಕುರಿತು. ಯುದ್ಧ ವಿರಾಮ ಘೋಷಣೆಯಾಗಿದೆ, ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಯುತ್ತೆ. ಮಧ್ಯೆ ಕೆಲವು ಹೇಳಿಕೆಗಳು ಸಮಸ್ಯೆಯನ್ನು ಹುಟ್ಟಾಕ್ತಾ ಇದೆ. ಆದರೆ ಇದು ಬೇರೆ ಬೇರೆ ರೂಪವನ್ನು ಪಡೀತಾ ಇದೆ. ಒಂದು, ಕೆಳಗೆ ಬಿದ್ದವರು ನನ್ನ ಮೂಗು ಮೇಲೆ ಅಂತ ಹೇಳ್ತಿದ್ದಾರೆ. ಕೆಲವರು ಸುಮ್ಮನೆ ಮೀಸೆ ಇಲ್ಲದಿದ್ದರೂ ಕೂಡ ಮೀಸೆ ಇರುವ ಜಾಗದಲ್ಲಿ ಇರಬೇಕಾದ ಜಾಗದಲ್ಲಿ ಮೀಸೆ ತಿಳ್ಕೊತಿದ್ದಾರೆ. ಈ ರಾಜಕಾರಣಿಗಳು ಹಾಗೆ ನಾನು ಮಾತಾಡಿದಾಗ ಈಗ ಲೇಟೆಸ್ಟ್ ಅಂದರೆ ಕೆಲವು ಹೇಳಿಕೆಗಳನ್ನು ನಾನು ಇಟ್ಕೊಂಡು ಇದನ್ನು ಮಾತನಾಡಿದೆ. ಈ ಹೇಳಿಕೆಗಳೇನಿವೆ, ಮಾತು ಮನೆ ಕೆಡಿಸ್ತು, ತೂತು ಇನ್ನೇನೋ ಕೆಡಿಸ್ತು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಮಾತು ಮನೆ ಕೆಡಿಸ್ತಾವೆ. ಈ ಮನೆ ಕೆಡಿಸುವ ಕೆಲಸವನ್ನು ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು. ಪಾಕಿಸ್ತಾನ ಮಧ್ಯವರ್ತಿ ಆಗಿದೆ, ಸಂತೋಷ, ನಮಗೇನು ಬೇಸರ ಇಲ್ಲ, ಯುದ್ಧ ನಿಲ್ಲಬೇಕು, ಶಾಂತಿ ಬೇಕು ಅಲ್ವಾ. ಅವ್ರು ಹೇಳಿದ್ದೇನು ಅಂದರೆ, ಇದ್ದಕ್ಕಿದ್ದಾಗ ನಿನ್ನೆ ಇಸ್ರೇಲ್ ಅಂದರೆ ಕ್ಯಾನ್ಸರ್ ಅಂದರು. ನಾನು ಅದಲ್ಲ ಅಂತ ಹೇಳಲ್ಲ. ಇಸ್ರೇಲ್ ಈ ಒಂದು ಬೆಂಜಮಿನ್ ನೇತನ್ಯಾಹು ಮನುಷ್ಯರ ಮಾರಣ ಹೋಮ ನಡೆಸುತ್ತಿರುವ ದುಷ್ಟ. ಆದರೆ ನೀವು ಮಧ್ಯಸ್ಥಿಕೆ ವಹಿಸ್ತಾ ಇರುವ ಸಂದರ್ಭದಲ್ಲಿ ಇಂಥ ಒಂದು ಹೇಳಿಕೆ ನೀಡುವ ಮೂಲಕ ಮೂಲ ಉದ್ದೇಶಕ್ಕೆ ಧಕ್ಕೆ ಬರುತ್ತೆ ಎನ್ನುವ ಅರಿವು ಪಾಕಿಸ್ತಾನದ ವಿದೇಶಾಂಗ ಸಚಿವರಿಗೆ ಬೇಕಾಗಿದೆ. ಆ ಅರಿವು ಇಲ್ಲಿ ಕಾಣ್ತಾ ಇಲ್ಲ. ಅದು ಹೇಳುವ ಮೂಲಕ ಇದಕ್ಕೆ ಇಸ್ರೇಲ್ ಪ್ರತಿಕ್ರಿಯೆಯನ್ನು ನೀಡಿದೆ. ಇಸ್ರೇಲ್ ಹೇಳ್ತಾ ಇರೋದು, ಒಂದು, ಪಾಕಿಸ್ತಾನದ ಈ ಹೇಳಿಕೆ ಏನಿದೆ, ಈ ಹೇಳಿಕೆಯ ಮೂಲಕ ಇದು ಮಧ್ಯಸ್ಥಿಕೆ ವಹಿಸೋದಕ್ಕೆ ಯೋಗ್ಯವಾದ ರಾಷ್ಟ್ರ ಅಲ್ಲ, ಇದು ಪಾರ್ಟಿಸಾನ್ ರಾಷ್ಟ್ರ ಅನ್ನುವ ಮಾತನ್ನು ಇಸ್ರೇಲ್ ಹೇಳ್ತಿದೆ. ಅದ್ರ ಜೊತೆಗಿದೆ ಈ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಆಸಿಫ್ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಅದೇನು ಅಂದರೆ, ಇರಾನ್ನ ನಂತರ ಇಸ್ರೇಲ್ ದಾಳಿ ಮಾಡುವುದು ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನದ ಅಣುವಿದ್ಯುತ್ ಸ್ಥಾವರಗಳ ಮೇಲೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಕೆಲವರಿಗೆ ಒಂದು ವಿವಾದವನ್ನು ಸೃಷ್ಟಿಸುವುದು ಖುಷಿಯ, ಸಂತೋಷ. ಮಾತಾಡ್ತಾನೆ ಇರಬೇಕು. ಮಾತಾಡ್ತಾ ವಿವಾದವನ್ನು ಸೃಷ್ಟಿಸಿ ಸಮಸ್ಯೆಯನ್ನು ಬಗೆಹರಿಸದಿರುವಂತೆ ಮಾಡಬೇಕು. ಈಗ ಒಂದು ರೀತಿಯಲ್ಲಿ ದಟ್ ಈ ಸಮಸ್ಯೆ ಬಗೆಹರಿಯುವಂತಕ್ಕೆ ಬಂದಿದೆ. ಅಮೆರಿಕ ಡೆಲಿಗೇಷನ್ ಏನಿದೆ ಇವತ್ತು ಪಾಕಿಸ್ತಾನಕ್ಕೆ ಬರಬೇಕು. ಅದು ಇಸ್ಲಾಮಾಬಾದ್ ಅಕಾರ್ಡ್ ಅಂತ, ಅದು ಏನಾಗುತ್ತೆ ನೋಡಬೇಕು. ಅಷ್ಟು ಸುಲಭವಾಗಿ ಬಗೆಹರಿಯಲ್ಲ. ಯಾಕಂದರೆ ಏನು ಇಸ್ರೇಲು ಏನಿದೆ ಅದು ಮಾತುಕತೆಗೆ ಭಾಗವಹಿಸುವ ಇಲ್ಲೋ ಗೊತ್ತಿಲ್ಲ. ಆದರೆ ಇರಾನ್ ಇಟ್ಟಿರುವ 10 ಅಂಶಗಳೇನಿವೆ, ಈ 10 ಅಂಶಗಳನ್ನು ಅಮೇರಿಕ ಒಪ್ಕೊಳ್ತಾ ಗೊತ್ತಿಲ್ಲ. ಆದರೆ ಈ ಮಧ್ಯಸ್ಥಿಕೆ ಕೆಲಸದಲ್ಲಿ ದಟ್ ಅಮೇರಿಕಾದ ಪರವಾಗಿ ಅವರ ಉಪಾಧ್ಯಕ್ಷರು ವ್ಯಾನ್ಸ್ ಅವರಿದ್ದಾರೆ, ಅದೊಂದು ಸಂತೋಷ. ಟ್ರಂಪ್ ಇದ್ದರೆ ಇನ್ನೊಂದು ಕತೆ ಆಗಿದೆ. ಸೊ ಅದರಿಂದ ಸಮಥಿಂಗ್ ವಿಲ್ ಹ್ಯಾಪನ್ ಅನ್ನೋದೇ ಅದರ ಈ ಹೇಳಿಕೆಗಳು. ಅದರ ಜೊತೆಗೆ ಈ ಪಾಕಿಸ್ತಾನಕ್ಕೆ ಮಧ್ಯಸ್ಥಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ ಬರ್ತಾರೆ. ಒಂದು, ಇದು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ನಾವು ಮಧ್ಯಸ್ಥಿಕೆಯಲ್ಲಿ ಎಷ್ಟು ಸಂತೋಷ ಆಗ್ತಾಯಿದೆ. ನಾವು ನಿಜವಾದ ವಿಶ್ವಗುರು ಆಗ್ತೀವಿ. ವಿಶ್ವಗುರು ಅಂದರೆ ಹಣೆಪಟ್ಟಿ ಹಾಕೊಂಡ್ರಾಗಲ್ಲ. ನಾನು ವಿಶ್ವಗುರು ಅಂತ ಬರ್ಕೊಬಿಟ್ಟು ನಾನು ಎದೆಗೆ ಹಚ್ಕೊಬಿಟ್ಟು ಬೆಂಗಳೂರು ತುಂಬ ಓಡಾಡಿದ್ರೆ ನಾನು ಅಯೋಗ್ಯ ಆಗುತ್ತೆ ಅಲ್ವಾ. ಅದು ಹಣೆ ಮೇಲೆ ವಿಶ್ವಗುರು ಅಲ್ಲ. ನಮ್ಮ ಕೃತ್ಯ, ನಮ್ಮ ಕೆಲಸ. ನಾವು ವಿಶ್ವಗುರು ಆಗಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಮನಸ್ಸಿನಲ್ಲಿ ದ್ವೇಷ ಇರಬೇಕು. ವಿಶ್ವಗುರುವಿಗೆ ವಿಶ್ವದ ಮಾನ್ಯತೆ ಬೇಕು ಅಂದರೆ ಅವರ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು. ಆತನ ಮನಸ್ಸಿನಲ್ಲಿ ಹಿಂಸೆ ಇರ್ಬೋದು, ಆತನ ಮನಸ್ಸಿನಲ್ಲಿ ಕೋಮವಾದ ಇರ್ಬೋದು, ಹೆಣಗಳ ನಡುವೆ ರಾಜ್ಯಭಾರ ನಡೆಸ್ತೀನಿ ಅಂದ್ಕೊಂಡು. ಹಾಗಿದ್ದರೆ ಆತ ವಿಶ್ವಗುರು ಆಗಲ್ಲ. ನಾವು ವಿಶ್ವಗುರು ಆಗಬೇಕು. ನನಗೆ ಭಾಳ ಖುಷಿ, ಮೋದಿಯವರು ವಿಶ್ವಗುರು ಆದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಆದರೆ ಆ ವಿಶ್ವಗುರು ಆಗುವ ಯಾವುದೇ ಗುಣ ಮೋದಿಯವರಲ್ಲಿ. ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್. ಆದ್ದರಿಂದ ಈಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಇದಕ್ಕಿಂತ ಭಾರತ ಒಳಗೆ ಚರ್ಚೆ ಪ್ರಾರಂಭ ಆಗಿದೆ. ನಿನ್ನೆ ನೋಡಿದೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಮಹಾಮಹಿಮ ಶಾಸಕರು, BJP ಶಾಸಕರು ಒಂದು ಸ್ಟೇಟಸ್ ಹಾಕಿದ್ರು. ಅದು ಹಲವರು ಚರ್ಚೆ ಮಾಡ್ತಿದ್ರು. ಅದೇನಪ್ಪ ಅಂತಂದರೆ, ಈಗ ಗೊತ್ತಲ್ಲ ನಿಮಗೆ, ಇರಾನ್ನಲ್ಲಿ ದಟ್ ವಿಮಾನ ಪತನ ಆದದ್ದು, ನಂತರ ಆ ಪೈಲಟ್ ಕೆಳಗಿಳಿದಾಗ ಅಮೇರಿಕ ಕಾರ್ಯಾಚರಣೆ ನಡೆಸಿ ಆ ಪೈಲಟನ್ನು ಬಿಡಿಸ್ಕೊಂಡು ತಗೊಂಡು ಹೋದರು. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ.
ಸೊ ಅದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋ ವಿವರ ಬಂದಿದೆ. ಈ ಕಾರ್ಯಾಚರಣೆ ಮಾಡಬೇಕಾದ್ರೆ ಅಮೇರಿಕಾದ ಹೆಲಿಕಾಪ್ಟರ್ಗಳು ಕೂಡ ಹೋಗಿ ಎಲ್ಲ ಹೋಯಿತು. ಅದಾದಮೇಲೆ ಎತ್ತಾಕೊಂಡು ಎಷ್ಟು ಕೋಟಿ ಹಣ ಖರ್ಚಾಯಿತು. ಅದಕ್ಕೆ ಈ ಮಹಾಮಹಿಮರೊಬ್ಬರು ಬಿ ಜೆ ಪಿ ಶಾಸಕರು ಹಾಕಿದ್ದಾರೆ, ನೋಡಿ ನಮ್ಮ ಶಕ್ತಿ ಏನು ಗೊತ್ತಾ, ನಮ್ಮಲ್ಲಿ ಅಭಿನಂದನ್ ಅವರು ಪಾಕಿಸ್ತಾನದಲ್ಲಿ ಬಿದ್ದಲ್ಲ, ವಿಮಾನದಿಂದ ಓಡಿಸ್ದಲ್ಲ, ಆಗ ಮೋದಿ ಹಿಂಗೆ ಫೋನ್ ಎತ್ಕೊಂಡ್ರಿ, ರೀ ಅಭಿನಂದನ್ ಕಳಿಸ್ರಿ ಅಂದರು, ಹೆದರಿ ಕಳಿಸ್ಬಿಟ್ರು. ಅಯೋಗ್ಯತನದ ಪರಮಾದಿ ಶಾಸಕರಾಗಿದ್ದಾರೆ. ಅಯೋಗ್ಯತನ ಒಂದು ಫೋನ್ ಮಾಡಿಬಿಟ್ಟು ಕಳಿಸ್ಬಿಟ್ರು. ನಾಟ್ ಲೈಕ್ ದ್ಯಾಟ್. ನೀವು ಯಾವುದೇ ಯುದ್ಧ ಕೈದಿಯನ್ನು ಕೊಡೋದಕ್ಕೆ ಒಂದು ನಿಯಮಗಳಿವೆ. ಪಾಕಿಸ್ತಾನ ಕಳಿಸ್ಬೇಕಾದ ಅನಿವಾರ್ಯ. ಮೋದಿ ಫೋನ್ ಮಾಡಲಿ, ಅಮಿತ್ ಶಾ ಫೋನ್ ಮಾಡಲಿ, ಈ ಶಾಸಕರೇ ಫೋನ್ ಮಾಡಲಿ, ಮೋಹನ್ ಭಾಗವತ್ ಫೋನ್ ಮಾಡಲಿ, ಯಾರೇ ಫೋನ್ ಮಾಡಲಿ, ದೇ ಹ್ಯಾವ್ ಟು ಸೆಂಡ್ ದೆಮ್ ಬ್ಯಾಕ್. ಅದು ನೀತಿ. ಎರಡು ದೇಶಗಳ ಯುದ್ಧ ಆದಾಗ ಯಾರು ಯುದ್ಧ ಕೈದಿಗಳಿರ್ತಾರೆ ಅವರನ್ನು ಹಸ್ತಾಂತರ ಮಾಡಲೇಬೇಕಾಗುತ್ತೆ. ಆದರೆ ಅಮೇರಿಕ ಯಾಕೆ ಮಾಡ್ತು ಅಲ್ಲಿ? ಭಾಳ ಸರಳವಾಗಿ ಅವರಿಗೆ ಅಲ್ಲಿಯ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಮೇಲೆ ನಂಬಿಕೆ ಇರಲಿಲ್ಲ. ಕಳಿಸ್ಬಿಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಯಾಕಂದರೆ ಅವರ ಸರ್ವೋಚ್ಚ ನಾಯಕನನ್ನೇ ಅಮೇರಿಕ ಹೊಡೆದು ಉಳಿಸಿದೆ. ಅದರಿಂದ ಪೈಲಟ್ ಸಿಕ್ಕಾಗ ಅವರನ್ನು ಕಳಿಸೋದಿರ್ಬೋದು ಅನ್ನುವ ಅನುಮಾನದಿಂದ ಮಾಡಿದ್ರು. ಆದರೆ ಈ ಸ್ಥಿತಿಯಲ್ಲಿ ಅಂದರೆ ನಾನು ಹೇಳಿದೆ ನೋಡಿ, ಬಿದ್ದರೂ ಮೀಸೆ ಮೇಲೆ ಅನ್ನುವ ರೀತಿ ಈಗ ಇನ್ನೊಬ್ಬರು ವಿಶ್ವಮಾನವರಾಗ್ತಾರೆ ಇಲ್ಲ ಗೊತ್ತಿಲ್ಲ, ನಾವಂತೂ ವಿಶ್ವಮಾನವರಲ್ಲ. ವಿಶ್ವದ ಯಾವುದೇ ಘಟನೆಗೂ ನಮಗೆ ಸಂಬಂಧ ಇಲ್ಲದಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೋಬಡಿ ಟೇಕ್ ಅಸ್ ಸೀರಿಯಸ್ಲಿ ಸರ್. ಯಾರು ಇಂಥ ಒಂದು ವಿಶ್ವದ ಘಟನೆ ನಡೆದಿದೆ, ಅಲ್ಲಿ ಇಲ್ಲಿ ನಾವೇ ಆಚಾರ್ಯ ಫೋನ್ ಮಾಡ್ಬಿಟ್ಟು ಏನು ಚೆನ್ನಾಗಿದ್ದೀರಿ ರೀ, ಕಾಫಿ ಕುಡಿದ್ರಾ, ಯೋಗ ಮಾಡಿದ್ರಾ, ರಾಮ ಮಂದಿರ ನೋಡ್ತೀರಾ ಅಂತ ಕೇಳಿ ಫೋನ್ ಇಡುವಂಥ ವಾತಾವರಣದಲ್ಲಿ ಬದುಕ್ತಾ ಇದೆ. ನೋಬಡಿ ಟೇಕ್ ಅಸ್ ಸೀರಿಯಸ್ಲಿ. ಸೊ ಇನಿವೆ ಈ ಪಾಕಿಸ್ತಾನದ ಎಕಾರ್ಡ್ ಏನಾಗುತ್ತೆ ನೋಡಬೇಕು. ವಿಶ್ವಕ್ಕೆ ಶಾಂತಿ, ಹಿಂಸೆಯಿಂದ ಏನೂ ಆಗಲ್ಲ, ಸಾವಿನಿಂದ ಏನೂ ಆಗಲ್ಲ. ಸಾವಿನ ಮೂಲಕ ಮಾರಣ ಹೋಮವನ್ನು ನಡೆಸ್ತಾ ಸಾಮ್ರಾಜ್ಯ ಕಟ್ಸ್ಕೊಂಡ್ರೆ ಈ ನೇತನ್ಯಾಹು ಅನ್ನುವ ದುಷ್ಟ ಇದ್ದಾರಲ್ಲ, ಆತನಿಗೆ ಕ್ಷಮನೆ ಇಲ್ಲ. ಇದಕ್ಕೆ ಕಾರಣ ಆದ ಅಮೇರಿಕಾ ಕೂಡ ಕ್ಷಮೆ ಇಲ್ಲ. ಮನುಷ್ಯನ ಸಾವಿದೆಯಲ್ಲ, ಯಾರಿಗೆ ಜೀವ ಕೊಡುವ ಶಕ್ತಿ ಇಲ್ವೋ ಆತನಿಗೆ ಜೀವ ತೆಗೆಯುವ ಅಧಿಕಾರ ಕೂಡ ಇದೆ. ನಿಮಗೆ ಜೀವ ಕೊಡುವ ಶಕ್ತಿ ಇದ್ದರೆ ಜೀವ ತೆಗೆದೊಯ್ಯುವ ಅಧಿಕಾರ ಇದೆ. ಈ ವಿಶ್ವದಲ್ಲಿ ಯಾರಿಗೂ ಜೀವ ತೆಗೆಯುವ ಅಧಿಕಾರ ಇಲ್ಲ, ಯಾಕೆಂದರೆ ನಮಗೆ ಜೀವ ಕೊಡುವ ಶಕ್ತಿ ಇಲ್ಲ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ ಇನ್ನಷ್ಟು ವಿಚಾರಗಳನ್ನು ತೆಗೆದುಕೊಂಡು. ನನ್ನ ಈ ಒಂದು ವಿಶ್ಲೇಷಣೆಯನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಕಮೆಂಟ್ ಮಾಡೋದಿದ್ರೆ ಮಾಡಿ. ಮತ್ತೆ ನಾಳೆ ಭೇಟಿ ಮಾಡೋಣ. ಅಲ್ಲಿವರೆಗೆ